ಸವ್ಯಸಾಚಿ ಸುದ್ದಿಜಾಲ ವಾರ್ತೆಗಳಿಗೆ ಸ್ವಾಗತ. ಮಂಡ್ಯ ಕರ್ನಾಟಕ ಸಂಘ ಸಭಾಂಗಣದಲ್ಲಿ ತಾರಾ ಸಮೂಹ ಸಂಸ್ಥೆಗಳ ಮಾಲೀಕರಾದ ಡಾಕ್ಟರ್ ಕೆ ಚಂದ್ರಶೇಖರ್ ರಚಿತ ಮುಖವಾಡಗಳು ಕವನ ಸಂಕಲನ ಬಿಡುಗಡೆ ಹಾಗೂ ಅಭಿನಂದನಾ ಸಮಾರಂಭ ದೀಪ ಬೆಳಗುವುದರ ಮೂಲಕ ಡಾಕ್ಟರ್ ಮಂಜುನಾಥ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಜಯಪ್ರಕಾಶ್ ಗೌಡ, ಡಾಕ್ಟರ್ ರಾಮಲಿಂಗೇಗೌಡ, ಮೀರಾ ಶಿವಲಿಂಗಯ್ಯ, ಎಚ್.ಎಸ್. ಮುದ್ದೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು. ಆಗಿ ಅಭಿನಯಿಸಿದಂಥ ಸಾರಾ ಆ್ಯಡಮ್ಸ್ನ ಒಂದು ಸಣ್ಣ ಉದಾಹರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಆ ಸಾರಾ ಆ್ಯಡಮ್ಸ್ ಅಪೂರ್ವ ಅಭಿನಯದಿಂದ ರಂಗಭೂಮಿಯ ಸಾಮ್ರಾಜ್ಯ ಆಗಿದ್ಲು. ನಟನೆಯ ಮಾಂತ್ರಿಕತೆಯಿಂದ ಮನೆ ಮಾತಾಗಿದ್ಲು. ಅಮೆರಿಕ ಮತ್ತು ಯುರೋಪ್ ದೇಶದಲ್ಲಿ ಇನ್ನೇನು ಅವಳು ಈ ರಂಗಭೂಮಿಯ ಸಾಮ್ರಾಜ್ಯ ಆಗಿ ಘೋಷಣೆ ಆಗಬೇಕಿತ್ತು. ಅಷ್ಟರಲ್ಲಿ ಅವಳಿಗೆ ವಾಸಿಯಾಗದಂಥ ಕಾಯಿಲೆ ಬಿದ್ದು ಅನಾಹುತಾಗಿ ಒಂದು ವೀಲ್ ಚೇರ್ ಮೇಲೆ ಕೂತ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಬರುತ್ತೆ. ಆಗ ಅವಳು ವಾಸಿಯಾಗದಂಥ ಕಾಯಿಲೆಯಿಂದ ಅವಳಿಗೆ ಬೇಜಾರಾಗೋದಿಲ್ಲ. ಇಂಥ ಒಂದು ಉಚ್ಚಾರ ಸ್ಥಿತಿಯಲ್ಲಿದ್ದಾಗ ಈ ರೀತಿ ಆಯ್ತಲ್ಲ ಅಂತೇಳಿ ಬೇಜಾರಾದಾಗ ಅವಳು ತುಂಬ ಭಾವನೆಗಳಿಂದ ಭಾವನೆಗಳು ಕಣ್ಣೀರಿನ ಮೂಲಕ ಅಕ್ಷರಗಳಾಗಿ ಒಂದು ಕವಿತೆಯನ್ನು ಬರೀತಾಳೆ. ಆ ಕವಿತೆಯ ಹೆಸರು ನಿಯರ್ ಮೈ ಗಾಡ್ ಟು ದಿ ಅಂತ. ಅದರ ಇಂಗ್ಲಿಷಿನ ಕನ್ನಡ ಅನುವಾದ ಈ ಥರ ಇದೆ: ನಿನ್ನ ಹತ್ತಿರವೇ ನನ್ನ ಪ್ರಭು, ನಿನ್ನ ಹತ್ತಿರವೇ ನನ್ನ ಮೇಲೆ ಕೆತ್ತುವುದು ಶಿಲುಬೆಯಾದರೂ ನನ್ನ ಹಾಡೊಂದೇ ಪ್ರಭು, ನಿನ್ನ ಹತ್ತಿರವೇ ನನ್ನ ಪ್ರಭು, ನಿನ್ನ ಹತ್ತಿರವೇ. ಇದು ಅಪಾರ ಶ್ರದ್ಧೆಯ ಸೋನೆ ಮಳೆಯಂತಿದ್ದ ಕವನ. ಸ್ಕೂಲು, ಕಾಲೇಜು, ಚರ್ಚ್ಗಳು, ಪ್ರಾರ್ಥನಾ ಮಂದಿರಗಳು ಇಲ್ಲೆಲ್ಲ ಒಂದು ಆ ದೇಶದ ರಾಷ್ಟ್ರಗೀತೆಯಾಗಿ ಅದು ಕನ್ವರ್ಟ್ ಆಗುತ್ತೆ. ಆ ಸಮಯದಲ್ಲಿ ಮತ್ತು ಅಮೆರಿಕ ದೇಶದ ರಾಷ್ಟ್ರಪತಿಗಳಾದ ಮೆಕಿನ್ಲೆ ಮತ್ತು ರೂಸ್ವೆಲ್ಟ್ ಕೂಡ ಅವರ ಕೊನೆಯ ಮರಣ ಸ್ಥಿತಿಯಲ್ಲಿದ್ದಾಗ ಈ ಒಂದು ಪ್ರಾರ್ಥನೆಯನ್ನು ಕೇಳಿ ಮರಣಿಸಿದರು ಅಂತೇಳಿ ದಾಖಲೆಯಲ್ಲಿ ಸಿಗುತ್ತೆ. ಹಾಗಾದರೆ ಕವಿ ಮತ್ತು ಸಾಹಿತ್ಯ ಹೇಳಲಿಕ್ಕೆ ಏನಾದರೂ ಕ್ವಾಲಿಫಿಕೇಶನ್ ಇದೆಯಾ? ನಾನು ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ, ಬೇರೆ ಪ್ರೊಫೆಷನ್ ಆಗಿ ಏನೋ ಕವಿ ಆಗಲಿಕ್ಕೆ ಏನಾದರೂ ಬೇರೆ ಕ್ವಾಲಿಫಿಕೇಶನ್ಸ್ ಇದೆಯಾ ಅಂತ ಹೇಳಿದ್ರೆ ಯಶವಂತ್ ಚಿತ್ತ ಅವರು ಒಂದು ಮಾತನ್ನು ಹೇಳ್ತಾರೆ: ಐ ಡೋಂಟ್ ನೋ ವಾಟ್ ಐ ರೈಟ್ ಬಟ್ ಐ ರೈಟ್ ಟು ನೋ ಅಂತ. ಅಂದರೆ ನಾನು ಏನು ಬರೆದಿದ್ದೀನಿ ಅದು ನಾನೆಲ್ಲವೂ ಗೊತ್ತಿದೆ, ಅದು ಎಲ್ಲ ಜ್ಞಾನ ಇದೆ ಅಂತಲ್ಲ, ಬಟ್ ನಾನು ಬರೆಯೋದು ತಿಳ್ಕೊಳ್ಳೋಕ್ಕೋಸ್ಕರ, ನಾನು ಜ್ಞಾನವನ್ನು ವೃದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ ಬರಿತೀನಿ ಅನ್ನೋ ಮಾತನ್ನು ಯಶವಂತ್ ಚಿತ್ತ ಅವರು ಹೇಳ್ತಾರೆ. ನನ್ನ ಕವನ ಸಂಕಲನದಲ್ಲಿ ಇಲ್ಲಿ ಎಲ್ಲಕ್ಕೂ ಇದೆ ಅರ್ಥ, ಯಾವುದು ಇಲ್ಲ ರಕ್ತ, ನೀರೆಲ್ಲ ಊತೀರ್ಥ ಅಂತೇಳಿ ಕುವೆಂಪುರ ನುಡಿಮುತ್ತುಗಳು ಬಹಳ ಸೂಕ್ತ ಅಂತೇಳಿ ಈ ಸಮಯದಲ್ಲಿ ನಾನು ಕೋಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನಾವು ಬುಕ್ ಅಂದರೆ ಪಾಸ್ಬುಕ್ ಅಥವಾ ಫೇಸ್ಬುಕ್ ಅನ್ನೋ ಮಟ್ಟದಲ್ಲಿ ಬಂದು ನಿಂತಿದ್ದೀವಿ. ನಾವು ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ, ಮುಚ್ಚಿದ ಕಪಾಟಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂಥ ಪುಸ್ತಕ ತನ್ನ ಡೆತ್ ನೋಟಲ್ಲಿ ಬರೆದಿತ್ತಂತೆ, ನನ್ನ ಸಾವಿಗೆ ಮೊಬೈಲ್ ಕಾರಣ ಅಂತ. ಆಧುನಿಕತೆ ಮತ್ತು ನಾಗರಿಕತೆ ಬ್ರಹ್ಮ ರಾಕ್ಷಸ ನಮ್ಮೆಲ್ಲ ಸಂಸ್ಕೃತಿಯನ್ನು, ನಮ್ಮ ಓದೋ ಸಂಸ್ಕೃತಿಯನ್ನು ಹಾಳು ಮಾಡಿಬಿಟ್ಟಿದೆ. ಹಾಗಂತೇಳಿ ನಾವು ಕಾಲವನ್ನು ಹಿಂದೆ ತಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಮತ್ತು ನಮ್ಮ ಈಗ ಮಾತಾಡಿದ ನಮ್ಮ ಹಿರಿಯರಾದಂಥ ಶ್ರೀಪಾದ್ ಸರ್ ಹೇಳಿದ್ರು, ಬಹಳ ಅದ್ಭುತವಾದಂಥ ಮಾತುಗಳನ್ನು, ಒಳ್ಳೆ ಸೌಹೃದಯರಾಗಿ ಒಳ್ಳೆಯ ಮಾತುಗಳನ್ನು ಹೇಳಿದ್ರು. ಕವಿತೆ, ಕವನ ಮತ್ತು ಕಾದಂಬರಿ ಒಂದು ವಿಮರ್ಶೆಯಿಂದಾಗಿ ಅಮರತ್ವ ಪಡೆಯುತ್ತೆ ಅಥವಾ ಅಮರವಾಗುತ್ತೆ ಅನ್ನೋದು ಬಹಳ ತಪ್ಪು. ನೀವು ಪತ್ರಿಕೆಗಳು ನೋಡ್ಬೋದು, ಒಂದು ಸಿನಿಮಾ ರಿಲೀಸ್ ಆದರೆ ಗ್ರೇಡಿಂಗ್ ಕೊಡ್ತಾರೆ, ಅದು ಗ್ರೇಡ್ ನೋಡ್ಕೊಂಡು ಹೋದರೆ ಅದು ನೀವೇ ನಿಮ್ಮ ಮನೆ ಬರ ಅಂತ ತಿಳ್ಕೋಬೇಕಷ್ಟೇ. ಹಾಗಾಗಿ ಆದರೆ ವಿಮರ್ಶಕರು ಸಹೃದಯರಾಗಿ ಒಂದು ಗ್ರೇಸ್ ಕೊಟ್ಕೊಂಡು ಯಾವುದೇ ಕವನವನ್ನು, ಸಾಹಿತ್ಯವನ್ನು ಓದಬೇಕಾಗುತ್ತೆ. ನಾನು ಬರೆದಿರೋದು ಸಾರ್ವಕಾಲಿಕ ಸತ್ಯ ಅಂತ ಹೇಳ್ತಾ ಇಲ್ಲ. ಎಲ್ಲ ಬರೆದಿರೋದನ್ನು, ಈ ಸಾಹಿತ್ಯ ಗುಡಿಗೋಪುರದಲ್ಲಿ ಇರೋದನ್ನು, ನನಗನ್ಸಿದ್ದನ್ನು, ನನ್ನ ಅರಿವಿನ ಪರಿಧಿಯನ್ನು ಮೀರಿ ಬರಲಿಕ್ಕೆ ಸಾಧ್ಯವಾಗಿಲ್ಲ. ಆದರೆ ನನ್ನ ಅರಿವಿನ ಪರಿಧಿಯಲ್ಲಿ, ನನ್ನ ಆವರಣದಲ್ಲಿ ಏನು ಬರಲಿಕ್ಕೆ ಸಾಧ್ಯವಾಗಿದೆ ಅದನ್ನು ಬರೆದಿದ್ದೀನಿ. ನನ್ನ ಮುಖವಾಡುಗಳು ಕವನ ಸಂಕಲನದಲ್ಲಿ ಕೆಲವು ಸಂದರ್ಭೋಚಿತ ಕವನಗಳಿದ್ದಾವೆ. ನಮಗಿಲ್ಲಿ ನಮ್ಮ ಡಾಕ್ಟರ್ ಬಿ.ಕೆ. ಸುರೇಶ್ ಅವರು, ಡಾಕ್ಟರ್ ಸಿದ್ದಪ್ಪ ಅವರು, ನಮ್ಮ ಡಾಕ್ಟರ್ ರಾಮಲಿಂಗೇಗೌಡ ಸರ್ ಅವರೆಲ್ಲ ನಾವು ಪ್ರೊಫೆಷನಲ್ ಆಕ್ಟಿವಿಟೀಸಲ್ಲಿ ಮಾತಾಡ್ತಿರ್ಬೇಕಿದ್ರೆ ಅವ್ರು ಯಾವ ಈ ಕ್ಯಾನ್ಸರ್ ಸಂಬಂಧಪಟ್ಟ ಕೇಸ್ ಬಗ್ಗೆ ಮಾತಾಡಿದಾಗ ಸಿಗ್ನಿಫಿಕೆಂಟ್ ಕೇಸ್ ಅಂತ ಮಾತಾಡ್ತಿದ್ವಿ. ಯಾವ್ದಾದ್ರು ಆಪರೇಷನ್ ಮಾಡುವಂಥ ಕೇಸ್ ಅಂದರೆ ಅದು ಸಿಗ್ನಿಫಿಕೆಂಟ್ ಕೇಸ್ ಅಂತೇಳಿ ಯಾವಾಗಲೂ ರೇಗಿಸ್ತಿದ್ರು ಅವರೆಲ್ಲ ಸೇರಿಕೊಂಡು. ನಾನು ಅದಕ್ಕೆ ಅವರು ಸಿಗ್ನಿಫಿಕೆಂಟ್ ಅನ್ನೋ ಒಂದು ಪದನ ತಗೊಂಡು ಬದುಕು ಸಿಗ್ನಿಫಿಕೆಂಟ್ ಅಂತ ಬರ್ತೀವಿ. ಬದುಕಿನ ಒಟ್ಟು ಎಲ್ಲ ಮೌಲ್ಯಗಳನ್ನು
ಬದುಕಿನ ಒಟ್ಟು ಎಲ್ಲ ಆವರಣಗಳನ್ನ ಸೇರಿ ಒಂದು ಕವನವನ್ನು ಬರೆದಿದ್ದೀನಿ. ಅದೇ ರೀತಿ ನಾನು ಸರ್ ಕೂಡ ನಮ್ಮ ಮೈಸೂರು ಮೆಡಿಕಲ್ ಕಾಲೇಜಿನ ಓಲ್ಡ್ ಸ್ಟೂಡೆಂಟ್, ಸೆಂಟರಿ ಸ್ಟೂಡೆಂಟು. ನಾನು ನಮ್ಮ ಕಾಲೇಜಿನ ಬಗ್ಗೆ 3 ಕವನಗಳನ್ನು ಬರೆದಿದ್ದೀನಿ ಮತ್ತು ಸರ್ ಹೇಳಿದಾಗ ವಾಟ್ಸಪ್ ಬಗ್ಗೆ ಬರೆದಿದ್ದೀನಿ. ನಾನು ಇವತ್ತು ನೆನ್ನೆ ಒಂದು ಗ್ರೂಪನ್ನು ನೋಡಿದೆ. ಕೆಲವರು ಗ್ರೂಪ್ನಲ್ಲಿ ರೆಸ್ಟ್ ರೂಮ್ ಹೋದ್ರು ಹಾಕ್ತಾರೆ, ನೋಟ್ ಅಂತ ಹಾಕ್ತಾರೆ, ಕಂಗ್ರಾಚುಲೇಷನ್ಸ್ ಅಂತ ಹಾಕ್ತಾರೆ. ರೆಸ್ಟ್ ರೂಮ್ ರೀಚ್ ಹೋದ್ರು ಕಂಗ್ರಾಚುಲೇಷನ್ಸ್ ಹಾಕ್ತಾರೆ, ರೆಸ್ಟ್ ರೂಮ್ ಹೋದ್ರು ಕಂಗ್ರಾಚುಲೇಷನ್ಸ್ ಹಾಕ್ತಾರೆ. ನಾವು ಯಾವ ಮಟ್ಟಕ್ಕೆ ನಾವು ಈ ಮೊಬೈಲನ್ನು ಅಥವಾ ವಾಟ್ಸಪ್ನ ಎಷ್ಟು ಹಚ್ಕೊಂಡಿದ್ದೀವಿ ಅಂತ ಅನ್ನೋದಕ್ಕೆ ಒಂದು ಸಾಕ್ಷೀಭೂತವಾಗಿ ಅದನ್ನು ಬರೆದಿದ್ದೀನಿ. ಮತ್ತು ನನ್ನ ಕವನ ಸಂಕಲನದಲ್ಲಿ ವಯನಾಡಿನಲ್ಲಿ ಆದಂಥ ಆ ಒಂದು ವಿಘಟನೆ, ಕಲ್ಕತ್ತಾದಲ್ಲಿ ಆಗಿರ್ತಕ್ಕಂಥ ಘಟನೆಗಳು ಮತ್ತು ನಿಮಗೆಲ್ಲ ಗೊತ್ತಿರ್ಬೋದು, ದಿನಾಲು ಸರ್ಕಾರಿ ಕಚೇರಿಗೆ ತಮ್ಮ ಕೆಲಸಕ್ಕಾಗಿ ಎಷ್ಟು ಜನ ಹೇಗೆ ತಿರುಗಾಡ್ತಾರೆ ಅಂತೇಳಿ ಅಂಥವ್ರ ಬಗ್ಗೆ ತಬರರು ಅಂತ ಒಂದು ಕವನದಲ್ಲಿ ಬರೆದಿದ್ದೀನಿ. ಮತ್ತು ಈ ಸ್ಟ್ಯಾಂಡ್ ಅಂತ ಒಂದು ಕವನ ಇದೆ, ಬಟ್ ಅದು ನಮ್ಮ ಮೆಡಿಕಲ್ ರಿಲೇಟೆಡ್ ಕವನ. ಅದನ್ನು ಕೂಡ ನೀವು ಓದಿದ್ರೆ ಗೊತ್ತಾಗುತ್ತೆ. ಮತ್ತೆ ಕಾವೇರಿ ನಮ್ಮ ಸುಂದರ ಜಯರಾಮ್ ಇದ್ದಾರೆ, ನಮ್ಮ ಬೋರಣ್ಣವ್ರು ಬರಬೇಕಿತ್ತು, ಏನೋ ಸಮಯದಿಂದ ಬಂದಿಲ್ಲ. ಅವ್ರು ಕಾವೇರಿ ಹೋರಾಟದ ಬಗ್ಗೆ ಕೂಡ ನಾನು ನನ್ನ ಕವನ ಸಂಕಲನದಲ್ಲಿ ಬರೆದಿದ್ದೀನಿ. ನಾನು ಇಲ್ಲಿ ಇಷ್ಟು ವರ್ಷದ ನನ್ನ ಅನುಭವದಲ್ಲಿ ಒಂದು ಮಾತಿದೆ, ದಾರಿ ಸಾಗುವ ಮುಂಚೆ ಜಾಸ್ತಿ ಯೋಚನೆ ಮಾಡಬೇಡಿ, ಸುಮ್ಮನೆ ಸಾಕ್ತೀರಿ, ನಡೆಯೋದು ಮಾತ್ರ ನಮ್ಮ ಕೆಲಸ, ದಾರಿ ನಮ್ದಲ್ಲ ಅಂತ. ಈ ಜೀವನ ಪಯಣದಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕು. ಎಷ್ಟೋ ಜನ ಈ ಪಯಣದಲ್ಲಿ ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯವಲ್ಲ, ಎಷ್ಟು ಪದವಿಗಳನ್ನು ಗಳಿಸಿದ್ದೀವಿ, ಎಷ್ಟು ಪಾರಿತೋಷಿಕಗಳನ್ನು ಗಳಿಸಿದ್ದೀವಿ, ಎಷ್ಟು ಆವಿಷ್ಕಾರಗಳನ್ನು ಮಾಡಿದ್ದೀವಿ, ಅದು ಮುಖ್ಯ ಅಲ್ಲ. ನಮ್ಮ ಓದು, ನಮ್ಮ ಬದುಕು ಎಷ್ಟು ಜನರ ಮುಖದಲ್ಲಿ ನಗುವನ್ನು ತರಿಸಿದೆ ಮತ್ತು ಎಷ್ಟು ಜನರ ಮನೆಯಲ್ಲಿ ನಂದಾದೀಪವನ್ನು ಬೆಳಗಿಸಿದೆ ಅನ್ನೋದು ಅದು ಬಹಳ ಮುಖ್ಯವಾಗಿದೆ. ಇವಾಗ ನಾನು 18 ವರ್ಷಗಳ ಕಾಲ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಹೃದಯ ತಜ್ಞನಾಗಿ ಮತ್ತು ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ. ಆ ನನ್ನ ಅವಧಿಯಲ್ಲಿ ಸುಮಾರು 75 ಲಕ್ಷ ಹೊರರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇನೆ. 8 ಲಕ್ಷ ಜನರಿಗೆ ಆಪರೇಷನ್ಸು, ಬೇರೆ ಬೇರೆ ಪ್ರೊಸೀಜರ್ಸ್ ಅನ್ನು ಮಾಡಿದೆ. ನಾವು ಅಂತ ಹೇಳ್ತೇನೆ ನಾನು, ಯಾಕೆಂದ್ರೆ ನಾನು ಅನ್ನೋದು ಅಹಂಕಾರ, ನಾವು ಅನ್ನೋದು ಅಲಂಕಾರ ಅಂತ ಹೇಳಿ. ಅಂದ್ರೆ ಯಾವಾಗಲೂ ಅಷ್ಟೇ, ಇವತ್ತೆಲ್ಲ ತಾವು ಜಯಪ್ರಕಾಶ್ ಗೌಡರು ನನಗೆ ಬಹಳ ಒತ್ತಾಯ ಮಾಡಿದರು, ಬರಲೇಬೇಕು ಅಂತ. ಡಾಕ್ಟರ್ ಆದರ್ಶ್ ಕೂಡ ಅಷ್ಟೇ, ಚಂದ್ರಶೇಖರ್ ಅವರು ಕೂಡ ಬಂದಿದ್ರು. ಸೊ ಹೀಗಾಗಿ ನಂತರ ರಾಮಲಿಂಗೇಗೌಡರು ಇದ್ದಾರೆ, ಹಿರಿಯವರು, ಕೆಂಚೇಗೌಡರು ಅಂತ ಕೇಳಿದ್ದೇನೆ, ಅವರು ಹಿರಿಯ ಶಿಕ್ಷಕರು, ತಮಗೆ ವಿಶೇಷವಾದಂಥ ನಮಸ್ಕಾರಗಳನ್ನು ಹೇಳಬೇಕು ನಾವು. ಹಾಗೆ ಶ್ರೀಪಾದ್ ಅವರು ಕೂಡ ಮಾತಾಡಿದರು, ಮುದ್ದೇಗೌಡರು ಕೂಡ ಮಾತಾಡಿದರು. ಶ್ರೀಪಾದ್ ಅವರು ಕೇಳಿದೆ, ಬಹಳ ತುಂಬ ನಡೀತಾರೆ ಅಂತ, ಯಾವಾಗಲೂ ನಡೀತಾ ಇರ್ತಾರೆ ಅಂತ. ಹಾಗಾಗಿ ಅವರ ಹೃದಯ ಚೆನ್ನಾಗಿದೆ, ಅವರ ಆರೋಗ್ಯ ಚೆನ್ನಾಗಿದೆ, ಎಲ್ಲರೂ ಅದೇ ರೀತಿ ನಡೀಬೇಕು ಅಂತ ನಾನು. ಅಂದ್ರೆ ಬದುಕು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಯಾವ ರೀತಿ ನಾವು ನಡಿಬೇಕು, ಯಾವ ರೀತಿ ನಾವು ಬದುಕಬೇಕು, ಯಾವ ರೀತಿ ನಾವು ಮಾತನಾಡಬೇಕು ಅನ್ನೋದಕ್ಕೆ ಪುಸ್ತಕಗಳನ್ನ ಬರೆಯತಕ್ಕಂಥ ಕಾಲಘಟ್ಟದಲ್ಲಿದೆ. ಯಾವ ಸಂದರ್ಭದಲ್ಲಿ ಏನ್ ಮಾತಾಡಬೇಕು, ಯಾವ ಸಂದರ್ಭದಲ್ಲಿ ಯಾರ ಜೊತೆ ವರ್ತಿಸ್ಬೇಕು ಅನ್ನೋದ್ರ ಬಗ್ಗೆನೇ ಒಂದು. ಯಾಕಂದ್ರೆ ಇವೆಲ್ಲ ಏನಾಯ್ತು, ಅವಿಭಾಜ್ಯ ಕುಟುಂಬಗಳು ಒಡೆದೋದು. ಅವಿಭಾಜ್ಯ ಕುಟುಂಬ ಇದ್ದಾಗ ಏನಾಯ್ತು, ಮನೆಯಲ್ಲಿ 15 ಜನ 20 ಜನ. ಊರಲ್ಲಿ ನಾನು ನೋಡಿದ್ದೀನಿ, ಈ ಪಿತೃಪಕ್ಷ ಎಲ್ಲ ತುಂಬಾ ಜೋರಾಗಿ ಮಾಡ್ತೀವಿ ನಾವೆಲ್ಲ. ಅವತ್ತೆಷ್ಟು 20 ಜನ 25 ಜನ ಪ್ರತಿಯೊಂದು ಮನೆಯಲ್ಲೂ ಇದ್ರು. ಅಂದ್ರೆ ಊರು ತುಂಬಾ ಎಲ್ಲ ನೆಂಟರುಗಳು ಓಡಾಡೋರು, ಅವ್ರಿಗೆ ಮಲಗೋದಕ್ಕೆ ಜಾಗ ಇರ್ತಿಲ್ಲ. ಅದಕ್ಕೆ ಒಂದು ನಾಟಕ ಇಟ್ಕೊಳ್ಳಾರೆ ಯಾವಾಗಲೂ. ಅಂದ್ರೆ ಅಟ್ಲೀಸ್ಟ್ ನಾಟಕ ನೋಡ್ಕೊಂಡು ಇರ್ಲಿ, ನಂತರ ನಾಟಕ ಆದ್ಮೇಲೆ ಬೆಳಿಗ್ಗೆ ತಿಂಡಿ ತಿನ್ನೋದು ಆ ಥರ. ನಾವು ಹುಟ್ಟಿರೋದು ಜೊತೆ ಇರೋದಕ್ಕೆ, ನಾವು ಹುಟ್ಟಿರೋದು ಬೇರೆಯವ್ರ ಜೊತೆ ಮಾತಾಡ್ಲಿಕ್ಕೆ. ಸೊ ಈಗ ಇದು ಕಡಿತ ಆಗ್ತಾ ಇದೆ. ಇವತ್ತು ಅವಿಭಾಜ್ಯ ಕುಟುಂಬಗಳು ಒಡೆದೋಗಿರದೆ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ, ಸಾಮಾಜಿಕ ಸಮಸ್ಯೆಗಳಿಗೆ, ಒತ್ತಡಗಳಿಗೆ ಕಾರಣ ಆಗಿದೆ. ಅವಿಭಾಜ್ಯ ಕುಟುಂಬಗಳು ಒಡೆದೋಗಿದೆ. ಒಂದು ಮನೆಯಲ್ಲಿ 15ರಿಂದ 20 ಜನ, ಒಬ್ಬೊಬ್ರು ಒಂದೊಂದು ಕೆಲಸವನ್ನು ಹಂಚ್ಕೊಂತ ಇದ್ರು. ಒಬ್ಬೊಬ್ರು ಜವಾಬ್ದಾರಿ, ಒಬ್ರು ಸ್ನಾನ ಮಾಡಿಸೋದು, ಅಥವಾ ಒಬ್ರು ರೊಟ್ಟಿ ಹಾಕೋದು, ಅಥವಾ ತಿಂಡಿ ಮಾಡೋದು. ಸೊ ಮನೆಯೇ ಶಿಶುವಿಹಾರ, ಮನೆಯೇ ಸಮುದಾಯ ಭವನ.
ಮನೆಯೇ ಸಾಂತ್ವನ ಕೇಂದ್ರ. ಇವತ್ತು ಅವಿಭಾಜ್ಯ ಕುಟುಂಬಗಳು ಒಡೆದೋಗಿದ್ದೇವೆ. ಈ ಅವಿಭಾಜ್ಯ ಕುಟುಂಬಗಳು ಒಡೆದೋಗಿರೋದ್ರಿಂದ ಈ ಎಲ್ಲ ಇವತ್ತು ಒತ್ತಡದಲ್ಲಿ ಇವತ್ತು ಅವಿಭಾಜ್ಯ ಕುಟುಂಬ ಅಂದರೆ 2024ನೇ ಇಸ್ವಿನಲ್ಲಿ ನಾವು ಯಾವ ಕಾಲಘಟ್ಟದಲ್ಲಿ ಇದ್ದೀವಿ. ಅವಿಭಾಜ್ಯ ಕುಟುಂಬ ಅಂದರೆ ಗಂಡ ಹೆಂಡತಿ ಜೊತೆಲಿರದೇ ಅವಿಭಾಜ್ಯ ಕುಟುಂಬ ಆಗಿದೆ. ಅದೇ ಅವಿಭಾಜ್ಯ ಕುಟುಂಬ ಆಗಿದೆ.